ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತ್ರಸ್ತೆಯನ್ನ ಎಸ್ಐಟಿ ಅವರು ಕಾಳಿನಹಳ್ಳಿಯ ತೋಟದ ಮನೆಯಿಂದ ರಕ್ಷಣೆ ಮಾಡಿರಲಿಲ್ಲ. ಆಕೆಯನ್ನ ಸಂಬಂಧಿ ಮನೆಯಿಂದಲೇ ರಕ್ಷಣೆ ಮಾಡಲಾಗಿತ್ತು ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ಸಂಬಂಧಿಗ ಹೇಳ್ಕೊಂಡಿದ್ದಾರೆ. ಸಂತ್ರಸ್ತೆಯನ್ನ ಎಸ್ಐಟಿ ಅವರು ತೋಟದ ಮನೆಯಿಂದ ಅಲ್ಲ, ಸಂತ್ರಸ್ತೆಯ ಸಂಬಂಧಿ ಮನೆಯಿಂದಲೇ ಕರೆದುಕೊಂಡು ಹೋಗಿದ್ರು. ಕಿಡ್ನಾಪ್ ಸಂತ್ರಸ್ತೆ ಎಸ್ಐಟಿಗೆ ಸಿಕ್ಕಿದ್ದು ತೋಟದ ಮನೆಯಲ್ಲಿ ಅಲ್ಲ, ಸಂತ್ರಸ್ತೆ ಸಂಬಂಧಿ ಮನೆಯಲ್ಲಿ. ವಿಸ್ತಾರ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಮ್ಮ ಮನೆಗೆ ಬಂದಂತ ಎಸ್ಐಟಿನವರು ಸಂತ್ರಸ್ತೆಯನ್ನ ಕರೆದೊಯ್ದ್ರು ಅಂತ ಸಂಬಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಸಂತ್ರಸ್ತೆಯ ಸಂಬಂಧಿ ದಂಪತಿ ಈಗ ಮಾತನಾಡ್ತಾ ಇದ್ರು. ಒಬ್ರು ಸಾಕಷ್ಟು ವಿಚಾರವನ್ನ ಹೇಳಿದ್ರು, ಮತ್ತೊಬ್ರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸಮಯ ಒಂದು 12:30 ಆಗಿತ್ತು. ನಾನು ಇನ್ನೊಬ್ಬರು ಭಕ್ತಾದಿಗಳು ಬಂದು ಹೂ ತಂದು ಕೊಟ್ಟಿದ್ರು. ಅದನ್ನೆಲ್ಲ ಪೋಣಿಸ್ತಾ ಕೂತಿದ್ವಿ. ಎಮ್ಮ ಏಕ್ ತುಂಬ ಕೆಳಗಡೆಯಿಂದ ಬಂದರು. ಇಲ್ಲಿಂದ ಬಂದು ಏನು ಸಮಾಚಾರ ಬಂದುಬಿಟ್ಟಿದ್ದೀರಲ್ಲ. ನಾನೇನು ಅಂದ್ಕೊಂಡೆ ಎಲ್ಲ 4 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, 10 ಜನ ಬರೋಂಥ ಸ್ಥಳ ಇದು, ಹಾಗೇ ಇರ್ಬೋದು ಅಂದ್ಕೊಂಡು ನಾನು ತಿಳ್ಕೊಂಡೆ. ಏನು ಸಮಾಚಾರ ಅಂತ ಕೇಳಿದಾಗ ಇಲ್ಲಿ ಆಸ್ಪತ್ರೆಗೆ ಬಂದಿದೆ ನನ್ನ ಹತ್ರ ಹೇಳಿದ ಮಾತಾ ಎಮ್ಮ ಹೇಳ್ಬಿಟ್ಟಿದ್ದೇನೆ. ನಮ್ಮ ಮನೆಯವ್ರಿಗೆ ಕರೆದೆ. ನಮ್ಮ ಮನೆಯವ್ರಿಗೆ ಬಂದು ನೋಡಪ್ಪ ಇಲ್ಲಿ ಯಾರು ಬಂದಿದ್ದಾರೆ ನಿಮ್ಮ ರಿಲೇಷನವರು. ನಾನು ಜಾಸ್ತಿ ಅವ್ರಿಗೆ ನೋಡಿಲ್ಲ, ಅವ್ರ ಊರಿಗೂ ಕೂಡ ನಾನು ಹೋಗಲ್ಲ, ಜಾಸ್ತಿ ಕೂಡ ನೋಡಲ್ಲ. ಹಾಗಾಗಿ ಕರೆದೆ. ನಮ್ಮ ಯಾರೋ ಬಂದಿದ್ದಾರೆ ನೋಡಪ್ಪ ನಿಮ್ಮ ರಿಲೇಷನ್ ಯಾರೋ ಅಂತ ಹೇಳಿ ಬಂದರು. ಬಂದುಬಿಟ್ಟಿದ್ದಾನೆ. ಕಾಲಿಗೆಲ್ಲ ನೀರು ಕೊಟ್ಟು ಒಳಗಡೆ ಕರ್ಕೊಂಡೋಗಿ ಜ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಆ ಅಮ್ಮ ನನ್ನ ಫೋನನ್ನು ಮಿಸ್ಸಸ್ ಬಂದು ಕೇಳಿದ್ರು. ನನ್ನ ಫೋನನ್ನು ಕೊಟ್ಟೆ. ನಮ್ಮ ಮಾವನವ್ರಿಗೆ ಮಾಡಿದ್ದಾರೆ ಫೋನ್ನ. ಮಾತಾಡಬೇಕಾದ್ರೆ ಅಲ್ಲಿ ಹಿಂದ್ಗಡೆ ಮನೆ ಒಂದು ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಕುಂತ್ಕೊಂಡು ಮಾತಾಡಿದ್ದಾರೆ ಆ ಅಮ್ಮ. ಅದಾದಮೇಲೆ ಒಂದು ಹಳಿ ಮಕ್ಕಳು ಸಡನ್ಲಿ ಬಂದರು. ಸಡನ್ ಬಂದುಬಿಟ್ಟಿದ್ದಾನೆ. ಏಕ್ ತುಂಬ ನುಗ್ಗಿದ್ರು ಒಳಗಡೆ. ನಾನು ಇದ್ಯಾರಿಗೆ ನುಗ್ತಾ ಇದ್ದಾರಲ್ಲ ಅಂತ ನೋಡಿದೆ. ಆಮೇಲೆ ಯಾರೇ ಅಂತ ಕೇಳಿದೆ ಅವ್ರಿಗೆ. ಇಲ್ಲ ಅವ್ರು ಹಳಿ ಮಕ್ಕಳು ಬಂದಿದ್ದಾರೆ, ಏನಕ್ಕೋ ಗೊತ್ತಿಲ್ಲ ಹಾಗೆ ಅಂತ. ಅವರು ಒಂಥರ ಗಾಬರಿಯಲ್ಲಿದ್ದರು ಹಳಿ ಮಕ್ಕಳು ಮಾತಾಡಬೇಕಾದ್ರೂ ಕೂಡ. ಅದಾಗಿ ಒಂದು 3/4 ಗಂಟೆ ಸರ್, 3/4 ಗಂಟೆ ಟೈಮ್ಗೆ ಸಡನ್ಲಿ ಪೊಲೀಸವರೆಲ್ಲ ಬಂದರು ಒಳಗಡೆ. ನಾನು ಅಲ್ಲೇ ನೆನೆಸ್ದೆ, ಸರ್ ಏನಾಗಬೇಕು ಸರ್, ಯಾರಿದು ಹಂಗೆ ಅಂತ ನನಗೆ ಗೊತ್ತಿಲ್ವಲ್ಲ. ಸರ್ ದೇವಸ್ಥಾನದ ಮನೆ, ಸ್ಲಿಪ್ಪರ್ನ ಬಿಚ್ಚಿಬಿಟ್ಟು ಬನ್ನಿ ಸರ್ ಅಂತೇಳಿ ಅವರನ್ನು ಕೂಡ ಬಿಚ್ಚಿದ್ರು. ಬಿಚ್ಚಿಬಿಟ್ಟಿದ್ದೇನೆ. ಏಕ್ ತುಂಬ ಒಳಗಡೆ ಹೋದರು. ಒಳಗಡೆ ಹೋಗ್ಬಿಟ್ಟಿದ್ದೇನೆ. ಸಡನ್ಲಿ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಪೊಲೀಸವರೆಲ್ಲ ಕರ್ಕೊಂಡಾದ್ಮೇಲೆ ನಾನು ಏನೂ ಕೇಳಲಿಲ್ಲ. ಅಲ್ಲೋಗಿ ಕೇಳಿದೆ, ಏನಪ್ಪ ಇದು ಅಂದ್ಬಿಟ್ಟು. ಅವರೇ ಪೊಲೀಸವರೇ ಕೇಳಿದ್ರು ಇವ್ರೇನಾಗಬೇಕು ಅಂತೇಳಿ. ನಮ್ಮ ರಿಲೇಷನ್ ಅವರು ಅಂತ ಹುಡುಗನೂ ಕೂಡ ಹೇಳ್ದೆ. ಅದಾದಮೇಲೆ ಕರ್ಕೊಂಡು ಹೋಗ್ತಾನೆ ಇದ್ರು ಸರ್ ಅವರು. ಇನ್ಯಾರು ಬಂದು ಏನೋ ನಮಗೇನು ಸಮಸ್ಯೆ ಮಾಡಿಲ್ಲ. ಆಮೇಲೆ ಮಧ್ಯಂತರ ಪೊಲೀಸವ್ರನ್ನು ಕೂಡ ಮಾಹಿತಿಗಳೆಲ್ಲ ತೊಗೊಂಡ್ರು ಬಂದು ಇಲ್ಲಿ ಹುಣಸೂರು ಸ್ಟೇಷನ್ ಅವರು. ಅವರನ್ನು ಕೂಡ ಏನೋ ನಮಗೇನು ಸಪೋರ್ಟ್ ಕೊಡ್ತಾಯಿದ್ದಾರೆ ಹೊರತು ನಮಗೇನೋ ಒತ್ತಾಯ ಮಾಡಿಲ್ಲ. ಆವರೆಗೂ ಅಂದರೆ ಅವ್ರ ಮನೆಗೆ ಅವ್ರು ಬಂದರು ಅನ್ನೋದೇ ನೀವು ಕಣ್ಣಿಂದ ನೋಡಿದ್ದು. ಅವತ್ತೇ ನೋಡಿದ್ದು ನಾನು ಅವ್ರನ್ನ. ಆ ಯಮನ್ ಫೇಸ್ನ ಅವತ್ತೇ ನಾನು ಫಸ್ಟ್ ನೋಡಿದ್ದು. ಯಾಕೆಂದರೆ ಈಗ ನಮ್ಮ ಅತ್ತೆ ಮನೆ ಊರವರೇ ಅವರು. ನಾನು ಅವತ್ತು ಹೋದಾಗ್ಲೂ ಕೂಡ ಅವ್ರಿವ್ರ ಮನೆಗೆ ಹೋಗೋದಲ್ಲ. ಇಲ್ಲಿಗೊಂದು 2-3 ಬಾರಿ ಬಂದಿದ್ದಾರೆ ಅಮ್ಮ ಮುಂಚೆನೇ ಅವರು. ನನ್ನ ಮಿಸ್ಸಸ್ಗೆ ಮುಖ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು ಕುಕ್ಕರ್ ಬಸ್ಟಾಗಿ. ಆಗೊಂದು ಸಲ ನೋಡೋಕೆ ಬಂದಿದ್ದಾರೆ. ಅವತ್ತೊಂದು ಫಸ್ಟ್ ಟೈಮ್ ನೋಡಿರೋದು. ಇನ್ನು ನಾನು ಮದುವೆಲಿ ನೋಡಿರೋದು. ಇನ್ನು ಅವತ್ತೇ ನೋಡಿದ್ದು ನಾನು ಇಲ್ಲಿಗೆ ಬಂದಂಥ ಇದರಲ್ಲಿ ಅವತ್ತೇ ನಾನು ಫಸ್ಟ್ ನೋಡಿದ್ದು ಅವ್ರನ್ನ. ಈ ಹುಣಸೂರಿನಲ್ಲೇ ಒಂದು ಊರಲ್ಲಿ ತೋಟದ ಮನೇಲಿ ಅವ್ರು ಇರಿಸಿದ್ರು, ಕಿಡ್ನಾಪ್ ಮಾಡ್ಕೊಂಡು ಅವ್ರನ್ನಲ್ಲಿ ರಕ್ಷಣೆ ಮಾಡಿದರು, ಆ ಥರದ್ದೇನೇನೋ ಮಾತುಗಳಿದ್ವು. ನಮ್ಗೆ ಗೊತ್ತಿಲ್ಲ ಸರ್, ಇರೋದನ್ನ ಹೇಳಬೇಕು. ಆ ಅಮ್ಮ ಫಸ್ಟ್ ಇಲ್ಲಿಗೆ ಬಂದಾಗಲೇ ಎಲ್ಲೋ ಆಸ್ಪತ್ರೆಗೆ ಅಂತ ಹೇಳಿತ್ತಲ್ಲ ನನ್ನ ಮಗಳಿಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡೆಲಿವರಿ ಆಗಿದೆ ಅವ್ರ ಮಗಳಿಗೆ ಡೆಲಿವರಿ ಆಗಿದ್ಮೇಲೆ ಆಸ್ಪತ್ರೆಗೆ ಆಪ್ರೇಷನ್ಗೆ ಬಂದವ್ರಂತ ನಾನು ತಿಳ್ಕೊಂಡೆ. ಅಲ್ಲಿ ಈ ಥರ ಮಾಹಿತಿ ಇದೆ ಅಂತ ನಮಗೆ ದೇವರಣ್ಣಲ್ಲೂ ಗೊತ್ತಿಲ್ಲ. ನಿಮಗೆ ಈ ಕೇಸಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಅಥವಾ ಅವರು ಮನೆ ಕೆಲಸದಲ್ಲಿದ್ದರು, ಅವ್ರಿಗೇನೋ ತೊಂದರೆ ಆಗಿದೆ, ಆಮೇಲೆ ಅವ್ರನ್ನ ಕಿಡ್ನಾಪ್ ಮಾಡಿದರು, ಸತೀಶ್ ಬಾಬು ಅನ್ನೋರು ಯಾರೋ ಬೈಕಲ್ಲಿ ಕರ್ಕೊಂಡು ಹೋದರು, ಈ ಥರದ್ದು ಏನೇನೋ ಮಾತುಗಳಿದೆ. ಗೊತ್ತಿಲ್ಲ ಸರ್, ಅದೆಲ್ಲ ಮಾಹಿತಿನೇ ಗೊತ್ತಿಲ್ಲ ನನಗೆ. ಇದೆಲ್ಲ ಆದಮೇಲೆ ಅವ್ರು ಕರ್ಕೊಂಡಾದ್ಮೇಲೆ ಅದು ಒಂದು ದಿನ ಬಿಟ್ಟು ನ್ಯೂಸ್ ನೋಡಿದ್ದು ನಾನು. ಈ ಥರ ಆಗೈತೆ ಅಮ್ಮ ಅಂತ ಇಬ್ಬರಾಳನ್ನು ಕುಂತ್ಕೊಂಡು ನಮ್ಮ ಮನೆ ಜನ ಎಲ್ಲ ಕೂತ್ಕೊಂಡು ಈ ಥರ ಆಗೈತೆ ಸಮಸ್ಯೆ ಅಂತ ಅವಾಗ ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೆ ಒಂದು ಚೂರು ಅಂತಲೂ ಇದು ಗೊತ್ತಿಲ್ಲ. ಒಟ್ಟು ಈ ಕೇಸಲ್ಲಿ ನಿಮ್ಮ ನೆಂಟ್ರಿಗೆ ತೊಂದರೆ ಆಗಿದೆ ಅಂತ ಅನ್ಸಲ್ವಾ? ಆಗಿದೆ, ಏನು ಮಾಡೋಕ್ಕಾಗ್ತದೆ. ಅಂದರೆ ತೊಂದರೆ ಆದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನ್ನೋದಂತೂ ಸಹಜ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು. ತಪ್ಪು ಮಾಡಿದರೆ EM ಶಿಕ್ಷೆ ಅನುಭವಿಸ್ಲೇಬೇಕು. ಆಯ್ತಾ? ಭಗವಂತ ಕೊಟ್ಟಂಥ ಶಿಕ್ಷೆಯಲ್ಲಿ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನ ಅನುಭವಿಸ್ಲೇಬೇಕು. ಅದನ್ನು ನಾನಾದರೂ ಅಷ್ಟೇ.
ಅಂದರೆ ಪೊಲೀಸ್ನವ್ರು ಅಮ್ಮನ್ನ ಹುಡುಕ್ತಾವ್ರೆ ಅಂತ ಅನ್ನೋದು ಒಂದು ವೇಳೆ ಗೊತ್ತಿದ್ರೆ ನಿಮಗೆ? ಇಲ್ಲ ಅದು ಏನು ಗೊತ್ತಿಲ್ಲ ನಮಗೆ ಸರ್. ಇಲ್ಲಿಗೆ ಬರೋದೇ ಇಲ್ವಲ್ಲ ಅಮ್ಮ, ಇಲ್ಲಿಗೆ ಬರ್ತಿದ್ರೆ ಅದು ಇದು ಅಂದ್ಕೊಂಡು ಗೊತ್ತಾಗ್ತಿತ್ತು ನಮಗೆ ಏನಂದ್ರೆ ಏನು ಗೊತ್ತಿಲ್ಲ. ಈ ಥರ ಆ ಅಮ್ಮ ಬಂದು ಹಿಡ್ಕೊಂಡು ಹೋದ್ಮೇಲೆ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ 2 ಕಾಲಲ್ಲಿ ಅವಾಗ ಗೊತ್ತಾಗಿದ್ದು ನನಗೆ ಇದೇನೋ ಆಗೈತಿ ಅಂದ್ಬಿಟ್ಟು. ಅದರಿಂದ ನಮಗೆ ಏನೂ ಗೊತ್ತಿಲ್ಲ ಸರ್. ಅವ್ರ ಮಗನ ಅವರೇ ಅಪರೂಪಕ್ಕೆ ಬರೋರು ಅಂತ ಅನ್ನೋದು ಕಾರಣಕ್ಕೆ ಅವ್ರ ಮಗ ನಿಮಗೆ ಪರಿಚಯ ಮಾಡಬೇಕು ಅಂತಲ್ಲ ನನ್ನ ಪ್ರಶ್ನೆ ಏನು ಅಂತಂದರೆ, ಆ ಅಮ್ಮ ತನ್ನ ಹುಟ್ಟೂರಲ್ಲಿ ಇರಲಿಲ್ಲ ಅನ್ನೋದಾದರೆ, ಅದು ಬೇರೆಯವ್ರ ಮನೇಲಿದ್ದರು ಅಥವಾ ಬೇರೆಯವ್ರ ತೋಟದಲ್ಲಿದ್ದರು ಅನ್ನೋದಾಗಿದ್ದರೆ ಅವ್ರ ಮಗನಿಗೆ ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳ್ಬೋದಿತ್ತಾ ಏನೋ? ಅದು ನಮಗೆ ಗೊತ್ತಿಲ್ಲ ಸರ್. ಹೇಳ್ಬೋದಿತ್ತೇನೋ, ಆದರೆ ಅಮ್ಮ ಭಯದಿಂದ ಏನಾರು ಇದು ಮಾಡ್ಕೊಂಡಿರ್ಬೋದೇನೋ, ನಮಗೆ ಗೊತ್ತಿಲ್ಲ ಸರ್. ಗಾಬರಿಗೆ ಇಲ್ಲಿಗೆ ಬರ್ತೀನಿ ಅಂತನಾದರೂ ಅಮ್ಮ ಮುಂಚಿತವಾಗಿ ಫೋನ್ ಮಾಡ್ಕೊಂಡು ಬಂದರೆ? ಏನೂ ಇಲ್ಲ ಸರ್. ಮಾಮೂಲಿ ಆ ಅಮ್ಮ ಹೆಂಗೆ ಬಂದಿದ್ದಾರೆ ಆ ಥರ ಬಂದರು. ಆ ಥರ ಏನು ಮಾಹಿತಿ ಕೊಟ್ಟು ಇನ್ನೊಂದು ಕೊಟ್ಟು ಏನೂ ಬಂದಿಲ್ಲ ಇಲ್ಲಿಗೆ. ಇಲ್ಲಿರೋದು ಅವರ ಅಳಿಯಂದ್ರಿಗೆ ಹೇಗೆ ಗೊತ್ತಾಯಿತು ಸರ್? ಇಲ್ಲಿಂದ ಹೋಗಿ ನನ್ನ ಫೋನಿಂದ ಇದು ಮಾಡಿದ್ದಾರೆ, ನನ್ನ ಬಾಮೈದನಿಗೆ ಫೋನ್ ಮಾಡಿದ್ದಾರೆ. ನಮ್ಮ ಬಾಮೈದವ್ರಿಗೆ ಕರೆಸ್ಕೊಂಡು ಅಡ್ರೆಸ್ ತೊಗೊಂಡಿದ್ದಾರೆ ಪೊಲೀಸವರು. ಅಡ್ರೆಸ್ ತೊಗೊಂಡು ಹಳಿ ಮಕ್ಕಳನ್ನ ಹುಣಸೂರಲ್ಲಿ ಕೆಲಸ ಮಾಡ್ತಿದ್ರು, ಮರ ಕೊಯ್ಸ್ತಾಯಿದ್ರು ಹುಡುಗರು. ಅವಾಗ ಬಂದಿರೋದಂತೆ ಅವರು ಕರ್ಕೊಂಡು. ಅಲ್ಲಿಗೆ ಬಂದು ಒಂದು ಸ್ವಲ್ಪ ತಿದ್ದಿ ಆಮೇಲೆ ಪೊಲೀಸವ್ರಿಗೆ ಹಳಿ ಮಕ್ಕಳೇ ಫೋನ್ ಮಾಡಿ ಕರೆಸಿದ್ರು. ಸರಿ, ಈಗ ಕರ್ಕೊಂಡು ಹೋಗಿದ್ದು ಒಂದು ಭಾಗ ಬಿಟ್ಬಿಡಿ. ಅಂದರೆ ನಿಮ್ಮ ಮನೇಲಿದ್ದರು, ಅವ್ರನ್ನ ಕರ್ಕೊಂಡು ಹೋದರು. ಈಗ ಪುಣ್ಯಕ್ಕೆ ಅವ್ರು ಚೆನ್ನಾಗಿದ್ದಾರೆ. ಈ ಇನ್ವೆಸ್ಟಿಗೇಷನು ಮತ್ತೊಂದು ಅದ್ರ ಬಗ್ಗೆ ನಿಮಗೇನು ಮಾಹಿತಿ ಇಲ್ಲದೆ ಇದ್ದರೆ ಅದೇನು ವಿಶೇಷನೂ ಅಲ್ಲ. ಆದರೆ ಮೇಲ್ನೋಟಕ್ಕೆ ಅವ್ರ ಮನೆಯವ್ರಿಗಾಗಿರೋ ಸಮಸ್ಯೆ ಬಗ್ಗೆ ನೀವೇನು ಹೇಳ್ತೀರಿ? ಸಮಸ್ಯೆ ಆಗಿದೆ, ಭಗವಂತನೇ ಒಂದು ಇದು ಮಾಡಬೇಕು, ಅವ್ರಿಗೆ ಧೈರ್ಯ ತುಂಬಿ ಎಲ್ಲ ಭಗವಂತನೇ ಹೋಗಂತ ಇದರಲ್ಲಿ ಬಂದಂಥ ಇದರಲ್ಲೂ ಕೂಡ ಒಳ್ಳೇದಾಗಬೇಕಾ ಎಮ್ಮನಿಗೆ. ರಾಜಕಾರಣಿ ಮನೆ ಸೇರ್ಕೊಂಡು ಅವ್ರು ಹಾಳಾದ್ರು ಅಂತಲ್ಲ? ಇಲ್ಲ, ಆ ಥರ ಏನಿಲ್ಲ. ಈಗ ಎಲ್ಲರೂ ಹಾಳು ಮಾಡ್ತಾರೆ ಸರ್. ಈಗ ಅವರು ಅನ್ನ ಕೊಟ್ಟಿದ್ದಾರೆ, ಅವರು ಈಗ ದುಡಿಮೆ ಕೊಟ್ಟಂಥ ಇದರಲ್ಲಿ ಅವ್ರು ಹಾಳು ಮಾಡೋದಕ್ಕೆ ಯಾವುದಕ್ಕೆ ಕಾರಣಕ್ಕೂ ಬರೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.